ಗುಡ್ ಮಾರ್ನಿಂಗ್ ಗಾಯ್ಸ್. ಬೆಳಗ್ಗೆ ಎದ್ಬಿಟ್ಟು ಹಳೆ ಮನೆ ಕಡೆ ಹೊರಟಿದ್ದೀನಿ. ಯಾಕಂದ್ರೆ ಹಳೆ ಮನೆ ಸ್ವಲ್ಪ ರೆಡಿ ಮಾಡಿಸ್ತಿದ್ದೆ, ಹಂಗಾಗಿ ಇದೆಲ್ಲ ಕಿತ್ತಿದ್ದಾರೆ. ಇದೆಲ್ಲ ಶೀಟ್ ಹಾಕ್ಬೇಕು. ಈಗ ಶೀಟ್ ಹಾಕ್ಸ್ಬಿಟ್ಟು ಇನ್ನು ಸ್ವಲ್ಪ ದಿನದಲ್ಲೇ ಈ ಮನೆ ಬರಬೇಕು. ನೋಡಿ ಟೈಮ್ ಆಗ್ಬಿಟ್ಟಿದೆ ಗೈಸ್, ಮನೆಗೆ ಹೊರಟಿದ್ದೀನಿ. ಅದಕ್ಕೋಸ್ಕರ ಇವಾಗ ತಾನೇ ಫ್ರೆಶ್ ಆಗಿ ಬಂದಿದ್ದೀನಿ ಗೈಸ್. ತಿಂಡಿ ಗಿಡಿ ತಿನ್ಕೊಂಡು ಕೆಲಸ ಕಡೆ ಹೋಗೋಣ ಇವತ್ತು. ಅಮ್ಮಗೆ ಗಾರ್ಮೆಂಟ್ಸಿಗೆ ಹೋಗುತ್ತೆ, ಅದಕ್ಕೆ ಅಮ್ಮನ ಕರ್ಕೊಂಡು ಗಾರ್ಮೆಂಟ್ಸಿಗೆ ಬಿಡಬೇಕು. ಹಾಗೆ ಅಮ್ಮಗೊಂದು ಬಾಯ್ ಹೇಳ್ಬಿಟ್ಟು ನಮ್ಮ ಕೆಲಸ ಕಡೆ ಹೋಗೋಣ. ಹಾಗೆ ಅಮ್ಮನ ಬಿಟ್ಬಿಟ್ಟು ನಮ್ಮ ಕೆಲಸ ಕಡೆ ಬಂದೆ. ದಿನ ಇದೆ ಕೆಲಸ ಗೈಸ್, ಬೇಜಾರಾಗ್ಬಿಟ್ಟಿದೆ. ಮಧ್ಯಾಹ್ನ ಸಿಗ್ತೀನಿ, ಬಾಯ್. ಮಧ್ಯಾಹ್ನ ಆಗಿದೆ ಗೈಸ್, ಅದಕ್ಕೆ ಊಟ ಮುಗಿಸ್ಕೊಂಡ್ಬಂದು ಕೂತ್ಕೊಂಡಿದ್ದೀವಿ ಎಲ್ಲ ಊಟದ ಜೊತೆ. ಇವನು ಏರಿಸ್ಕೊಂತ ಕೂತ್ಕೊಂಡಿದ್ದೆ ನೋಡಿ, ಇವನೇ ಬ್ಲ್ಯಾಕ್ ಟೈಗರ್. ಕೆಲಸ ಮುಗೀತಂತ ಏರಿಯಾಗೆ ಬಂದರೆ ಅಂತ ನನ್ನ ಮಕ್ಕಳು ನೋಡ್ಬೇಕು ಗೈಸ್. ದಿನ ಬೆಳಗ್ಗೆ ಆದ್ರೆ ಸಾಯಂಕಾಲ ಆದ್ರೆ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ನಮ್ಮ ಅಣ್ಣನ ಮಾತ್ರ ಸಾಕಾರ ಉಂಟು ಎಲ್ಲ ನೆನಪಾತು ಗೈಸ್. ಹಾಕ್ತೀನಿ ನೋಡಿ, ನೀವೇ ಕೇಳಿ. ಗೈಸ್ ಇದು ಬಂದ್ಬಿಟ್ಟು ಮಣಿಕಂಠ ಸ್ಟುಡಿಯೋ ಅಂತ ರಾಮನಗರ ಲೊಕೇಟ್ ಆಗಿದೆ, ತರೆಮುಡಿ ಹತ್ರ. ಯಾವುದೇ ಥರ ವೆಡ್ಡಿಂಗ್ ಶೂಟ್ ಆಗಲಿ, ಬರ್ತ್ಡೇ ಶೂಟ್ ಆಗಲಿ, ಪಾಪು ಶೂಟ್ ಆಗಲಿ ಇದ್ರೆ ಕರೀರಿ ಬಿಡ್ತೀವಿ. ಆಲ್ಬಮ್ ಆಗಲಿ ಯಾವುದೇ ಆಗಲಿ ಬೇಕಾದ್ರೆ ನಾನು ನಂಬರ್ ಹಾಕ್ತೀನಿ, ಅದಕ್ಕೆ ಕಾಲ್ ಮಾಡಿ ಯಾವಾಗಲಿದ್ರು ಬರ್ತಾರೆ. ಇವರೇ ನೋಡಿ. ಹಾಗೆ ಹೇಳಕ್ಕಾರ ನಮ್ಮ ಅಣ್ಣ ಒಂದು ಡೈಲಾಗ್ ಹೊಡಿತಾನೆ ನೋಡಿ, ಹಾಕ್ತೀನಿ, ನೀವೇ ಕೇಳಿ. ನಮಗೆ ಚೆನ್ನಾಗಿ ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ಫಾಲೋವರ್ ಜಾಸ್ತಿ ಆಗಿ ಸ್ವಲ್ಪ ಲೈಕ್ಗಳು ಜಾಸ್ತಿ ಕೊಡ್ರಪ್ಪ. ಸ್ವಲ್ಪ ಕಷ್ಟ ಪಡ್ತಿದ್ದಾನೆ. ಹಾಗೆ ಮುಗಿಸ್ಕೊಂಡು ಮನೆ ಕಡೆ ಬಂದರೆ ನಮ್ಮ ತಮ್ಮ ವರ್ಕ್ ಮಾಡ್ತಿದ್ದಾನೆ ಗೈಸ್. ವರ್ಕ್ ಮಾಡೋಕ್ಕಾರ ಡಿಸ್ಟರ್ಬ್ ಮಾಡೋದು ಒಂದು ಖುಷಿ ಅಲ್ಲ. ಈಗ ನೋಡಿ ಹೆಂಗೆ ಡಿಸ್ಟರ್ಬ್ ಮಾಡ್ತೀನಿ ಅಂತ ಅವನ್ನ ಇಲ್ಲಿ ನೋಡಲಿ. ಹಾಗೆ ಅವನಿಗೆ ಕಾಡ್ಸ್ಕೊಂತ ಇವತ್ತಿನ ಬ್ಲಾಗ್ ಮುಗಿಸ್ತೀನಿ ಗೈಸ್. ಬಾಯ್, ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ.